ಎಲ್ರಿಗೂ ನಮಸ್ಕಾರ. ನಾನು ಮಹೇಶ್ ಗೌಡ. ವಿನೋದ್ ಪ್ರಭಾಕರ್ ಅವರು ನಟಿಸಿರ್ತಕ್ಕಂಥ ರಗಡ್ ಸಿನಿಮಾದ ನಿರ್ದೇಶಕರು. ಈಗಷ್ಟೇ ನಾವು ಯೂಟ್ಯೂಬ್ನಲ್ಲಿ ಒಂದು ಲವ್ ಸಾಂಗ್ನ ರಿಲೀಸ್ ಮಾಡಿದ್ದೀವಿ. ನಿನ್ನನ್ನೇ ಪ್ರೀತಿಸುವೆ ನೂರಾರು ಜನ್ಮಕ್ಕೂ, ನಿನಗಾಗಿಯೇ ಹುಟ್ಟುವೆನು ಪ್ರತಿಯೊಂದು ಜನ್ಮಕ್ಕೂ ಅಂತ. ಈ ಹಾಡಿನ ಯಾವುದೇ ಸಾಲನಾದರೂ ಸರಿ ನೀವೊಂದು ಉತ್ತಮವಾದ ರೀತಿಯಲ್ಲಿ ಡಬ್ ಸ್ಮ್ಯಾಶ್ ಮಾಡಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರ್ತಕ್ಕಂಥ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ಅದರಲ್ಲಿ ಯಾರು ಬೆಸ್ಟ್ ಪರ್ಫಾರ್ಮ್ ಮಾಡಿರ್ತಾರೆ ಅಂಥವ್ರಿಗೆ ನಾವು ಮಾಡ್ತಕ್ಕಂಥ ಮುಂದಿನ ಸಿನಿಮಾದಲ್ಲಿ ಒಂದು ಒಳ್ಳೆಯ ಅವಕಾಶನ ಕೊಡ್ತೀವಿ, ಹಾಗೂ ಒಂದು ಉತ್ತಮವಾದ ಬಹುಮಾನವನ್ನು ಕೂಡ ಕೊಡ್ತೀವಿ. ಕೆಳಗಡೆ ಈ ಹಾಡಿನ ಲಿಂಕ್ನ ಶೇರ್ ಮಾಡಿದ್ದೀವಿ. ದಯವಿಟ್ಟು ಕೇಳದೇ ಇದ್ದರೂ ಕೇಳಿ, ಆನಂದಿಸಿ, ಹರಸಿ, ಆಶೀರ್ವದಿಸಿ. ಇವತ್ತು ಇದೇ ತಿಳಿಸಾರು ಅನ್ನನ. ಒಂದಿನಾದ್ರೂ ನಮ್ಮ ಮನೇಲಿ ಮಟನ್ ಚಿಕನ್ ಅಂತೇನಾದರೂ ಮಾಡಿದ್ಯಾ? ಈ ತಿಳಿಸಾರಲ್ಲಿ ಉಪ್ಪಿಲ್ಲ, ಖಾರ ಇಲ್ಲ. ನಾನು ಹಗಲು ರಾತ್ರಿ ಅಂತ ಲೆಕ್ಕ ಹಾಕ್ತೆ, ದಿನ ಹೊರಗಡೆ ದುಡಿತೀನಿ. ಒಂದಿನಾದ್ರೂ ನಮ್ಮ ಮನೇಲಿ ನೆಮ್ಮದಿಯಿಂದ ಊಟ ಮಾಡೋ ಭಾಗ್ಯನ ಆ ದೇವ್ರು ನನಗೆ ಕೊಡಲಿಲ್ಲ. ಮನೇಲಿ ಉಪ್ಪು ಖಾಲಿಯಾಗಿ 3 ದಿನ ಆಯಿತು. ಪ್ರತಿದಿನ ಅಕ್ಕಪಕ್ಕದ ಮನೆಯವ್ರ ಹತ್ರ ಹೋಗಿ ಉಪ್ಪು ತಂದು ಅಡುಗೆ ಮಾಡ್ತಾ ಇದ್ದೀನಿ. ಪ್ರತಿ ಸತಿ ಅವ್ರ ಮನೆಗೆ ಹೋಗಿ ಉಪ್ಪು ಕೇಳೋಕ್ಕೆ ನಂಗೆ ನಾಚಿಕೆ ಆಗುತ್ತೆ. ಇನ್ನು ನಿಮ್ಮಪ್ಪನಿಗೆ ತಿನ್ನೋಕೆ ಮಟನ್ ಬೇಕಂತೆ. ಮಾರ್ಕೆಟಲ್ಲಿ 1 kg ಮಟನ್ ಬೆಲೆ ಎಷ್ಟು ಅಂತಾದ್ರೂ ಗೊತ್ತಾ ನಿಮ್ಮಪ್ಪನಿಗೆ? ತರೋ ಸಂಬಳದಲ್ಲಿ ಮಟನ್ ಎಲ್ಲ ಎಲ್ಲಿಂದ ತಂದಾಕ್ಲಿ ನಾನು? ಮಟನ್ ಇಲ್ಲ ಅಂದ್ರೆ ಏನಾಯ್ತು? ಈ ತಿಳಿಸಾರು ಬಿಟ್ಟು ತರಕಾರಿ ಹಾಕಿ ಒಳ್ಳೆ ಅಡುಗೆ ಮಾಡೋಕ್ಕಾಗಲ್ವಾ? ಅಂತ ಅಡುಗೆ ಮಾಡೋ ಅಷ್ಟಾದ್ರೂ ನಾನು ದುಡಿತಾ ಇದ್ದೀನಲ್ವಾ? ಹೌದಾ? ಎಷ್ಟು ದುಡಿತೀರಾ ನೀವು? ನಿಮಗೆ ಬರೋ ಸಂಬಳದಲ್ಲಿ ಹೇಗೋ ಕಷ್ಟಪಟ್ಟು 15 ದಿನ ನಮ್ಮ ಮನೆ ನಿಭಾಯಿಸ್ತಾ ಇದ್ದೀನಿ. ಮಿಕ್ಕ 15 ದಿನ ನಾನು ಎಷ್ಟು ಕಷ್ಟಪಡ್ತೀನಿ ಅಂತ ಗೊತ್ತಾ ನಿಮಗೆ? 15 ವರ್ಷ ಆಯಿತು. ನೀವು ಮಾಡೋ ಕೆಲಸದಲ್ಲಿ ಒಂದ್ಸಲಿನೂ ಬಡ್ತಿ ಬಂದಿಲ್ಲ, ಒಂದ್ಸತಿನೂ ಸಂಬಳ ಜಾಸ್ತಿ ಆಗಿಲ್ಲ. ನಿಮ್ಮಿಂದ ಏನು ಮಾಡೋಕ್ಕೂ ಆಗಲ್ಲ. ಏನು ನನ್ನ ಸಂಬಳ ಕಡಿಮೆ ಆಯ್ತಾ? ಹಾಗಾದರೆ ಈ ಮನೆಗೆ ಟಿವಿ, ಮಗಳಿಗೆ ಮೊಬೈಲ್ ಎಲ್ಲ ಯಾರು ತಂದು ಕೊಟ್ಟಿದ್ದು? ಅಪ್ಪ ಏನಂದ್ರಿ? ಈ ಮೊಬೈಲಾ? ಇದ್ರ ಬಗ್ಗೆ ನೀವು ಮಾತಾಡ್ತಿರೋದು? ಇದನ್ನ ಫಸ್ಟ್ ಯೂಸ್ ಮಾಡಿದ್ದು ನೀವು, ಆಮೇಲೆ ಅಮ್ಮ ಯೂಸ್ ಮಾಡ್ತಿದ್ರು, ಈಗ ನನಗೆ ಕೊಟ್ಟಿದ್ದೀರಾ. ಅದು ಹಾಳಾಗೋಗಿದೆ. ಅಪ್ಪ ಇದನ್ನು ರೆಡಿ ಮಾಡಿಸ್ಕೊತೀನಿ, ದುಡ್ಡು ಕೊಡಿ ಅಂತ ಅಂದರೆ ಮುಂದಿನ ತಿಂಗಳು ಮಾಡಿಸ್ಕೊ, ಈಗ ನನ್ನ ಹತ್ರ ದುಡ್ಡಿಲ್ಲ ಅಂತ ಹೇಳ್ತೀರಾ. ಇದನ್ನು ರಿಪೇರಿ ಮಾಡೋಕ್ಕೂ ಆಗಲ್ಲ, ಹಾಗಾಗಿದೆ. ನಿಮ್ಗೆ ಗೊತ್ತಾ, ಕಾಲೇಜ್ಗೆ ಇದನ್ನು ತಗೊಂಡೋಗೋಕ್ಕೆ ಮುಜುಗರ ಆಗುತ್ತೆ. ಇವಾಗಿನ ಕಾಲದ ಮೊಬೈಲ್ ನೋಡಿದ್ದೀರಾ ನೀವು? ಸ್ಮಾರ್ಟ್ ಫೋನ್ ಅಂತ ಕರೀತಾರೆ ಅದನ್ನು. ನಿಮ್ಮ ಕೈಲಿ ಅಂಥ ಒಳ್ಳೆ ಮೊಬೈಲೆಲ್ಲ ಕೊಡ್ಸೋಕ್ಕಾಗಲ್ಲ ಬಿಡಿ. ನೀನೇನು ಕಾಲೇಜ್ಗೆ ಓದೋಕೆ ಹೋಗ್ತೀಯಾ ಇಲ್ಲ ಶೋಕಿ ಮಾಡೋಕೆ ಹೋಗ್ತಾ ಇದೆಯಾ? ನಿನಗೆ ಯಾಕೆ ಹೊಸ ಮೊಬೈಲ್ ಬೇಕು ಹೇಳು? ನಾನು ನಿನಗೆ ಮೊಬೈಲ್ ಕೊಡ್ಸಿರೋದು ಏನಾದರೂ ಎಮರ್ಜೆನ್ಸಿ ಇದ್ದಾಗ ಮಾತಾಡೋಕ್ಕೆ ಅಂತ. ಏನಾಗಿದೆ ನಿಮಗೆಲ್ಲ? ಹಾಂ, ನಾನು ನಿಮ್ಗೆ ಅದು ಮಾಡಲಿಲ್ಲ ಇದು ಮಾಡಲಿಲ್ಲ ಅಂತ ಇದ್ದೀರಲ್ಲ. ನಿಮಗಿಂತ ಮಂಜುನೇ ಎಷ್ಟೋ ಪರವಾಗಿಲ್ಲ. ಅವ್ನು ನನ್ನ ಜೊತೆ ಕರೆಕ್ಟಾಗಿ ಮಾತಾಡಲಿಲ್ಲ ಅಂದರು ನನಗೆ ಅದಿಲ್ಲ ಇದಿಲ್ಲ ಅಂತ ಯಾವತ್ತೂ ನನ್ನ ಜೊತೆ ಜಗಳ ಮಾಡಿಲ್ಲ. ನನ್ನ ಕೈಯಿಂದ ಏನೇನು ಮಾಡೋಕ್ಕಾಗುತ್ತೋ ಅದೆಲ್ಲನೂ ಮಾಡಿದ್ದೀನಿ. ದಿನ ಪೂರ್ತಿ ಮನೆ ಸುತ್ತಿ ಪಾಲಿಸಿ ಮಾಡಿಸ್ಕೊಬಂದರೆ ಮಾತ್ರ ನನಗೆ ಸಂಬಳ ಸಿಗೋದು.
ನಾನು ಏನೇ ಮಾಡಿದ್ರೂ ನಿಮಗೆ ಸಾಕಾಗಲ್ಲ ಅಲ್ವಾ? ನಿಮ್ಗೆ ಯಾರಿಗೂ ದುಡ್ಡಿನ ಬೆಲೆ ಗೊತ್ತಿಲ್ಲ. ಇವತ್ತು ಅನ್ನಕ್ಕೆ ಉಪ್ಪಿಲ್ಲ ಅಂತ ಗಲಾಟೆ ಮಾಡ್ತೀರಾ, ಮೊಬೈಲ್ ಬೇಕು ಅಂತ ಡಿಮ್ಯಾಂಡ್ ಮಾಡ್ತೀರಾ, ನಾಳೆ ಕಾರ್ ಬೇಕು ಅಂತ ಡಿಮ್ಯಾಂಡ್ ಮಾಡ್ತೀರಾ. ದುಡ್ಡೇ ಪ್ರಪಂಚ ನಿಮಗೆಲ್ಲ ಅಲ್ವಾ? ಸಾಕಪ್ಪ ಸಾಕು. ನಮ್ಗೆ ದುಡ್ಡೇ ಪ್ರಪಂಚ ಅಲ್ಲ. ನಮ್ಮ ಆಸೆ ಆಕಾಂಕ್ಷೆಗಳನ್ನ ಸಾಯಿಸ್ಬಿಟ್ಟು ಬದುಕ್ತಾ ಇದ್ದೀವಿ. ಇದೆಲ್ಲ ಯಾಕೆ ಗೊತ್ತಾ? ನಿಮಗೆ ಬರ್ತಾ ಇರೋ ಸಂಬಳದಲ್ಲಿ ಅವನ್ನೆಲ್ಲ ಪೂರೈಸ್ಕೊಳಕ್ಕಾಗಲ್ಲ. ಚಿಕ್ಕ ವಯಸ್ಸಿಂದನೂ ಅಷ್ಟೇ, ಏನಾದರೂ ನೋಡಿದಾಗ ತಗೋಬೇಕು ಅನ್ನೋ ಆಸೆ. ಆದರೆ ನಿಮ್ಮನ್ನು ನೋಡಿದ ತಕ್ಷಣ ಅದನ್ನೆಲ್ಲ ನಮ್ಮ ಮನಸ್ಸಲ್ಲೇ ಇಟ್ಕೊಂಡು ಸುಮ್ಮನೆ ಆಗ್ತಿದ್ವಿ. ಅಮ್ಮ ಅವಳಿಗೆ ಅಂತ ಒಂದೇ ಒಂದು ಸೀರೆ ಕೂಡ ತಗೊಂಡಿಲ್ಲ. ಅಷ್ಟು ಉಳಿದಿರೋ ದುಡ್ಡಲ್ಲಿ ನಮ್ಮ ಹೊಟ್ಟೆ ತುಂಬಿಸ್ತಾ ಇದ್ದಾಳೆ. ಮನೇಲಿ ಇಷ್ಟೆಲ್ಲ ಕಷ್ಟ ಇದ್ರೂ ಕೂಡ ನನ್ನ ಮನೆ ಸ್ಟ್ಯಾಂಡರ್ಡ್ ಜಾಸ್ತಿ ಮಾಡೋಕೆ ಆಸೆ ಪಟ್ಟೆ. ಅದಕ್ಕೋಸ್ಕರ ಇಂಜಿನಿಯರಿಂಗ್ ಮಾಡಬೇಕು, ಚೆನ್ನಾಗಿ ದುಡ್ಡು ಸಂಪಾದನೆ ಮಾಡಬೇಕು ಅಂದ್ಕೊಂಡೆ. ಆದರೆ ನೀವು ಆಕಾಶದಲ್ಲಿ ಇನ್ನೇನು ಹಾರಾಡಬೇಕು ಅನ್ನೋ ಹಕ್ಕಿ ರೆಕ್ಕೆನ ಕತ್ತಿಸಿ ಇಂಜಿನಿಯರಿಂಗ್ ಓಸಕ್ಕೆ ನನ್ನ ಕೈಲಾಗಲ್ಲ, BCA ಮಾಡು ಅಂದ್ರಿ. ಆ ಟೈಮಲ್ಲಿ ಯಾವ ಬ್ಯಾಂಕ್ ಕೂಡ ನಿಮ್ಗೆ ಲೋನ್ ಕೊಡೋಕೆ ರೆಡಿ ಇರಲಿಲ್ಲ. ಯಾಕಂದ್ರೆ ನಿಮಗೆ ಲೋನ್ ತೀರ್ಸೋ ಸಂಬಳ ಕೂಡ ಬರ್ತಾ ಇರಲಿಲ್ಲ. ಇಷ್ಟ ಆದರೂ ಕೂಡ ನಾನೇನು ತಪ್ಪು ಮಾಡಿದ್ದೀನಿ, ನಾನೇನು ಕಡಿಮೆ ಮಾಡಿದ್ದೀನಿ, ನನ್ನ ಕೆಪಾಸಿಟಿ ಎಷ್ಟೋ ಅಷ್ಟು ಮಾಡಿದ್ದೀನಿ ಅಂತ ಹೇಳ್ತೀರಾ? ಹಾಂ, ಹೋಗೋರು ಬರೋ ಹತ್ರ ಅಮ್ಮನ ಹತ್ರ ಏನು ಹೇಳ್ತಾ ಇದ್ರಿ? ನನ್ನ ಮಕ್ಕಳು ನನಗೆ ರೆಸ್ಪೆಕ್ಟ್ ಕೊಡಲ್ಲ ಅಂತನಾ? ನೀವೊಬ್ಬ ನಿಮ್ಮ ಹೆಂಡತಿಗೆ ಒಳ್ಳೆ ಗಂಡ ಆಗಿದ್ದಿದ್ರೆ, ಮಕ್ಕಳಿಗೆ ಒಳ್ಳೆ ಭವಿಷ್ಯ ರೂಪಿಸ್ಕೊಡೋ ತಂದೆ ಆಗಿದ್ದಿದ್ರೆ ಪಬ್ಲಿಕ್ಕಲ್ಲಿ ಕೂಗಿ ಹೇಳ್ತಿದ್ದೆ ನೀವೇ ನಮ್ಮ ಅಪ್ಪ ಅಂತ. ಆದರೆ ನೀವು ಈ ಪ್ರಪಂಚ ಬರೀ ದುಡ್ಡಿನ ಮೇಲೆ ನಿಂತಿದೆ. ಸರ್, ನಿಮ್ಮ ತಂದೆ ನಿಮಗೋಸ್ಕರ ಮಾಡಿಸಿರೋ ಇನ್ಶೂರೆನ್ಸ್ ಕ್ಲೈಮ್ ಆ್ಯಂಡ್ ಚೆಕ್. ನಾನು ಬರ್ತೀನಿ. ಚಿಕ್ಕ ವಯಸ್ಸಲ್ಲಿ ನಮ್ಮ ತಂದೆ ಹೆಗಲ ಮೇಲೆ ಕೂತ್ಕೊಂಡು ದೇವ್ರನ್ನ ನೋಡ್ತಿದ್ದೆ. ಆದರೆ ಈಗ ಗೊತ್ತಾಯಿತು ನಾನು ದೇವ್ರ ಮೇಲೇ ಕೂತಿದ್ದೆ ಅಂತ.